ಭಗವಂತನ ನಾರಾಯಣ ಎಂಬ ಹೆಸರೇ ಬಹಳ ಶ್ರೇಷ್ಠವಾದದ್ದು. ಏಕೆಂದರೆ ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ಇತ್ಯದ ಅಂತ ಭಗವಂತನ ಮಾತು ಬರುತ್ತೆ. ನಾರಾಯಣ ಅಂತ ಹೇಳುವ ಹೆಸರು ಕೊಟ್ಟಿದ್ದೇನೆ, ಅದನ್ನು ಉಚ್ಚಾರಣೆ ಮಾಡುವ ನಾಲಿಗೆನೂ ಕೊಟ್ಟಿದ್ದೇನೆ. ಬೇರೆ ಪ್ರಾಣಿಗಳಿಗೆ ಉಚ್ಚಾರಣೆ ಮಾಡಲಿಕ್ಕೆ ನಾಲಿಗೆ ಇಲ್ಲ, ನಮಗೆ ಮನುಷ್ಯನಿಗೆ ಮಾತ್ರ ಇರೋದು. ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಏನು ಉಚ್ಚಾರಣೆ ಮಾಡಬೇಕು ಅಂತ ಹೇಳಿದರೆ ನಾರಾಯಣ ಅಂತ ಹೇಳುವ ಹೆಸರನ್ನು ಕೂಡ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದೇನೆ. ಅಷ್ಟು ಮಾಡಿದರೂ ಕೂಡ ಒಂದು ನಾಮೋಚ್ಚಾರಣೆಯೂ ಮಾಡಲಿಕ್ಕೆ ಆಗದೆ ಮನುಷ್ಯರು ನರಕಕ್ಕೆ ಬೀಳ್ತಾರೆ ಅಂತ ಹೇಳಿದರೆ ಒಂದು ದೊಡ್ಡ ಆಶ್ಚರ್ಯ ಅಂತ. ತಥಾಪಿ ನರಕೇ ಘೋರೆ ಪತಂತಿ ಇತ್ಯದ ವೇದವ್ಯಾಸರು ಹೇಳ್ತಾರೆ ಭಾಗವತದಲ್ಲಿ. ಹಾಗಾಗಿ ಭಗವಂತನ ಇಷ್ಟವಾದ ನಾಮ ಅಂತ ಹೇಳಿದರೆ ನಾರಾಯಣ ನಾಮ. ಅಜಾಮಿಳನು ಕೂಡ ತನ್ನ ಕಾಲಿಗೆ ಗಜೇಂದ್ರ ಮಕರ ಗ್ರಹಣ ಮಾಡಿದಾಗ ಅವನು ಭಗವಂತನ ಪ್ರೀತಿಯಿಂದ ಕರೆದದ್ದು ನಾರಾಯಣ ಅಂತ. ಹಾಗಾಗಿ ನಾರಾಯಣ ಹೆಸರಿಗೆ ಬಹಳ ಮಹತ್ವ ಇದೆ. ಆ ನಾರಾಯಣನ ನಾಮ ಮಾಡುವಂಥ ನಾರಾಯಣೀಯ ಪಾರಾಯಣ ಅಂತ ಹೇಳಿದ್ರೆ ತುಂಬ ಶ್ರದ್ಧೆಯಿಂದ ನೀವು ಮಾಡ್ತಾ ಇದ್ದೀರಿ. ಇದು ತುಂಬ ಮಹತ್ವವೂ ಇದೆ ಮತ್ತು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಜೀವನವನ್ನು ಕೊಡತಕ್ಕಂಥ ಐಹಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ಕೊಡತಕ್ಕಂಥ ದೊಡ್ಡ ದಿವ್ಯವಾದ ಮಂತ್ರ. ಅದನ್ನು ನೀವೇನು ಪಾರಾಯಣ ಮಾಡ್ತಿದ್ದೀರಿ, ಇದರಿಂದ ಶ್ರೀಮನ್ ನಾರಾಯಣ ತುಂಬ ಪ್ರೀತನಾಗ್ತಾನೆ ಮತ್ತು ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಇದು. ನಿಮ್ಮ ಇಡೀ ಪರಿವಾರಕ್ಕೆ ಭಗವಂತನ ಪೂರ್ಣ ಅನುಗ್ರಹ ಆಗಲಿ, ನಿಮ್ಮ ಕುಟುಂಬಕ್ಕೂ ಭಗವಂತ ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಕಲ್ಯತಾಂ ಮಮ ಕುರುಷ್ವ ತಾವತೀಂ ಕಲ್ಯತೆ ಭವದುಪಾಸನೈರ್ಯಯಾ ಸ್ಪಷ್ಟಮಷ್ಟವಿಧಯೋಗಚರ್ಯಯಾ ಪುಷ್ಟಯಾ ಶುತವ ತುಷ್ಟಿಮಾಪ್ನುಯಾಮ್ ಬ್ರಹ್ಮಚರ್ಯ ದೃಢತಾಧಿಭಿರ್ಯಮೈ ಲವಾದಿ ನಿಯಮೈಶ್ಚ ಪಾವಿತಾಃ ಕುರ್ಮಹೇ ದೃಢಮಮಿ ಸುಖಾಸನಂ ಪಂಕಜಾದ್ಯಮಪಿ ವಾ ಭವತ್ಪರಾಃ ತಾರಮಂತರನುಚಿನ್ತ್ಯ ಸಂತತಂ ಪ್ರಾಣವಾಯುಮಭಿಯಮ್ಯ ನಿರ್ಮಲಾಃ ಇಂದ್ರಿಯಾಣಿ ವಿಷಯಾನತಾಪಹತ್ಯಾಸ್ಮಹೇ ಭವದುಪಾಸನೋನ್ಮುಖಾಃ ಅಸ್ಫುಟೇ ವಪುಷಿತೆ ಪ್ರಯತ್ನತೋ ಧಾರಯೇ ಮಧಿಷಣಾಂ ಮುಹುರ್ಮುಹುಃ ತೇನ ಭಕ್ತಿರಸಮಂತರಾರ್ದ್ರತಾ ಮುದ್ವಹೇಮ ಭವದಂಘ್ರಿ ಚಿಂತಕಾಃ ವಿಸ್ಫುಟಾವಯವಭೇವ ಸುಂದರಂ ತ್ವದ್ವಪುಃ ಸುಚಿರಶೀಲನಾವಶಾತ್ ಆಶ್ರಮಂ ಮನಸಿ ಚಿಂತಯಾಮಹೇ ಧ್ಯಾನಯೋಗನಿರತಾಸ್ತ್ವದಾಶ್ರಯಾ ಧ್ಯಾಯತಾಂ ಸಕಲಮೂರ್ತಿಭಿರ್ಷಿ ಉನ್ಮಿಷನ್ ಮಧುರತಾಹೃತಾತ್ಮನಾ ಸಾಂದ್ರಮೋದರಸರೂಪಮಾತರಂ ಬ್ರಹ್ಮರೂಪಮಯಿ ದೇವ ಭಾಸತೆ ತತ್ಸಮಾಸ್ವದನರೂಪಿಣಿ ಸ್ಥಿತಿಂ ತ್ವತ್ಸಮಾಧಿಮಯಿ ವಿಶ್ವನಾಯಕ ಆಶ್ರಿತಾಃ ಪುನರತಃ ಪರಿಚ್ಯುತ ವಾರಭೇ ಮಯಿ ಚ ಧಾರಣಾಧಿಕಂ. ದೇವರ ದರ್ಶನಕ್ಕೆ ಬದಲಿಸಲು ಸಂಗೀತ ಮುಂದುವರಿಬೇಕು. ದೇವರ ದರ್ಶನಕ್ಕೆ ಕೃಷ್ಣನ ಜನ್ಮವೊಮ್ಮೆ ಹಾಡಿ ನೋಡುದಾ ಹೇಗೆ? ಕೃಷ್ಣನ ಜನ್ಮವೇ ಶುರು ಮಾಡುವಲ್ಲ, ಪ್ರಾರಂಭಿಸುವಾಗಲೇ ಕೃಷ್ಣ ಜನ್ಮ ಆಗಿ ಆನಂದ ರೂಪ ಭಗವನ್ನೈತೇವತಾರೆ ಪ್ರಾಪ್ತೆ ಪ್ರದೀಪ್ತ ಭವದಂಗ ನಿರೀಯಮಾಣೈಃ ಕಾಂತಿವ್ರಜೈರಿವ ಘನಾಘನಮಂಡಲೈರ್ದ್ಯಾ ಮಾ ವೃಣ್ವತಿ ವಿರುರುಚೆ ಕಿಲ ವರ್ಷವೇಲ. ಅದು ಇದು ವಸಂತ ತಿಲಕ ಅಲ್ಲ, ಇದು ಮೂರನೇ ಲೈನು ನೀವು ಏರಿಸುವುದಾ ಅಲ್ಲ ಹೇಗೆ ಅದು? ಅಥವಾ ನೀವು ಒಂದೊಂದು ಸ್ವಲ್ಪ ಏರಿಸಬೇಕು. ಒಂದನೇ ಲೈನು ಮೂರನೇ ಲೈನು ಸ್ವಲ್ಪ ಏರ್ತೆ ಸ್ವರ,
ಮತ್ತೆ 2 ಮತ್ತು 4 ಮಧ್ಯಮದಲ್ಲಿ ಅಲ್ಲ, ನಾನು ಕೇಳುದು ಈಗ ಇದನ್ನು ನಾವು 4ನೆಯ ಸ್ವರ್ಗವೋ 4ನೆಯದಲ್ವಾ ಏವಂ ಚತುರ್ದಶ ಅದು ಹೇಳುವಾಗ? ಅಲ್ಲ, ಅದು 4ನೇ ಸರ್ಗ ಅಲ್ಲ. 4ನೇ ಸರ್ಗ ಅದು ಅಲ್ಲ, ಅದು ನಾವು ವಸಂತ ತಿಲಕವೇ ಅಲ್ವಾ? ಅದು ಹೇಳುವಾಗ ಈ 3ನೇ ಲೈನು ನಾವು ಇನ್ನು ಸ್ವಲ್ಪ ಏರಿಸ್ತೇವೆ. ಆ ಭಾವನೆಗೆ ನಾವು ಈಗ ಕಡಿಮೆ ಬರ್ತದಲ್ಲ. ಕೃಷ್ಣ ಹುಟ್ಟಿದ್ದಷ್ಟೇ, ಆಗ ಅಷ್ಟು ಹೈ ಪಿಚ್ ಅಲ್ಲಿ ಬೇಡ, ಒಂದು ಮಧ್ಯಮದಲ್ಲಿ. ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮ ತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಭವನಪುರೇ ಹಂತ ಭಾಗ್ಯಂ ಜನಾನಾಂ. ಯೋ ನಮಃ ಹರಿ ಓಂ. ಸಾಂದ್ರಾನಂದಾವಬೋಧಾತ್ಮಕಮನುಪಮಿತಂ ಕಾಲದೇಶಾವಧಿಭ್ಯಾಂ ನಿರ್ಮೋಕ್ತಂ ನಿತ್ಯಮೋಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ನಿವಾಸೋ ಭಕ್ತಾನಾಂ ಕಾಮವಶ್ಯದ್ಯುತರುವಿಸರಯನ್ ನಾಥತೆ ಪಾದಮೂಲಂ ನಿತ್ಯಂ ಚಿತ್ತಸ್ಥಿತಂ ಮೇ ಪವನಪುರಪತೆ ಕೃಷ್ಣಕಾರುಣ್ಯ ಸಿಂಧೋ ಹೃತ್ವಾ ನಿಶ್ಶೇಷತಾಪಾನ್ ಪ್ರದಿಶತು ಪರಮಾನಂದ ಸಂದೋಹಲಕ್ಷ್ಮೀ. ಅಜ್ಞಾತ್ವಾತೆ ಮಹತ್ವೈರ್ಯಧಿಮನಿಗದಿತಂ ವಿಶ್ವನಾಥ ಕ್ಷಮೇತಾ ಸ್ತೋತ್ರಂ ಚೈತಃ ಸಹಸ್ರೋತ್ತರಮಧಿಕತರಂ ತ್ವತ್ಪ್ರಸಾದಾಯ ಭೂಯಾತ್. ದ್ವೇಧಾ ನಾರಾಯಣೀಯಂ ಶ್ರುತಿಶ್ರುತಚಕ್ಷುಷಾ ಸ್ತುತ್ಯತಾವರ್ಣನೇನ ಶ್ರೀರಂ ಲೀಲಾವತಾರೈರಿದಮಿಹ ಕುರುತಾಮಾಯುರಾರೋಗ್ಯಸೌಖ್ಯಂ. ಶ್ರೀರಂ ಲೀಲಾವತಾರೈರಿದಮಿಹ ಕುರುತಾಮಾಯುರಾರೋಗ್ಯಸೌಖ್ಯಂ. ಆಯುರಾರೋಗ್ಯಸೌಖ್ಯಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಚರಣಾರ್ಪಣಮಸ್ತು. ಹರಿ ಓಂ. ಗುರುಗಳಿಗೆ ಅನುಷ್ಠಾನಕ್ಕೆ ನಿರ್ಮೋಕ್ತಂ ನಿತ್ಯಮೋಕ್ತಂ ನಿಗಮಶತಸಹಸ್ರೇಣ ನಿರ್ಭಾಸ್ಯಮಾನಂ ಅಸ್ಪಷ್ಟಂ ದೃಷ್ಟಮಾತ್ರೇ ಪುನರುರು ಪುರುಷಾರ್ಥಾತ್ಮಕಂ ಬ್ರಹ್ಮ ತತ್ವಂ ತತ್ತಾವದ್ಭಾತಿ ಸಾಕ್ಷಾತ್ ಗುರುಭವನಪುರೇ ಹಂತ ಭಾಗ್ಯಂ ಜನಾನಾಂ. ಏವಂ ದುರ್ಲಭ್ಯ ವಸ್ತುನ್ಯಪಿ ಸುಲಭತಯಾ ಹಸ್ತಲಬ್ಧೇ ಯದನ್ಯ ತನ್ಮಾ ವಾಚಾರ್ಯಾವ ಪ್ರಗತಿ ವದಜನ ಶುದ್ಧದೈವ ಸ್ಫುಟೇಯಂ. ಏತಾವದ್ವಯಂ ತು ಸ್ಥಿರತರಮನಸಾ ವಿಶ್ವಪೀಡಾಪಹತ್ಯೈ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ತಂಡದ ಪರವಾಗಿ ಈ ಮಠದ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಸಕಾಲದಲ್ಲಿ ಆಗಮಿಸಿದ್ದಾರೆ. ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಸಾಯಂಕಾಲ ನಮ್ಮದಿಂದ ಉದ್ಘಾಟಿಸಿಕೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗ ದೀಪದ ಬೆಳವಣಿಗೆಗೆ ಉಪಾಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಳ್ತಾ ಇದ್ದಾರೆ. ಮೇಡಮ್ ನಮಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈಗ ಬರ್ತಾ ಇದ್ದಾರೆ. ಈ ದಿವಸ ಈಗ ಪೂರ್ವಾಹ್ನ 9:30ರಿಂದ 11:30 12 ತನಕ ನಾರಾಯಣಿ ಸ್ತೋತ್ರ ಇದು ಪಠಣ ಕಾರ್ಯಕ್ರಮ ಇನ್ನೊಂದು ವೇದಿಕೆಯಲ್ಲಿ ಎರಡರಲ್ಲಿದೆ. ಭೂಖಂಡೇ ಕೇರಳಾಯೇ ಸರಿತಮಿಹನಿಯಾ ಮುತ್ತರೇ ನೈವನಾವ ಕ್ಷೇತ್ರೇ ಗೌರ್ಯೋತಿ ಮಾತ್ರೇ ಪುನರ್ವರಿನವಗ್ರಾಮ
ಸರಿ ಇಟ್ಟುಕೊಂಡು ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಆಯ್ತು, ಹೇಗಾಯಿತು ಇದು ಮತ್ತೆ ಹೀಗೆ ಇಟ್ಟುಕೊಳ್ಳಿ ಆಯಿತಾ? ಹಾಗೆ ಇಲ್ಲಿ ಆಗಲಿಲ್ಲ. ಶೀಲಾ ಉಡುಪ. ಇಲ್ಲಿ ನಾರಾಯಣ ಸ್ತೋತ್ರ ಸುಬ್ರಹ್ಮಣ್ಯದಲ್ಲಿ ನರಸಿಂಹ ಜಯಂತಿಯ ಲೆಕ್ಕದಲ್ಲಿ ಹೇಳಿದ್ರೆಲ್ಲ ತುಂಬ ಚೆಂದಾಗಿದೆ. ಇದು ನಮಗೆ ಗೊತ್ತಿಲ್ಲ, ಈ ಸ್ತೋತ್ರ ನಮಗೆ ಗೊತ್ತಿಲ್ಲ. ಇದನ್ನು ಕೇಳಿ ತುಂಬ ಖುಷಿಯಾಯಿತು. ಮತ್ತು ನಮಗೆ ಇದರ ಬಗ್ಗೆ ಒಬ್ಬರು ತುಂಬ ಅದರ ಬಗ್ಗೆ ವಿವರಿಸಿ ಹೇಳಿದರು. ಇದರ ಬಗ್ಗೆ ಒಂದು ಆಸಕ್ತಿ ಬಂತು ನಮಗೆ. ಇದರಿಂದ ನನ್ನ ಹೆಸರು ಸುಮಾ, ಸುಬ್ರಹ್ಮಣ್ಯ ಮಠದಿಂದ. ನಾರಾಯಣಿ ಸ್ತೋತ್ರ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಹೀಗೆ ಮೂಡಿ ಬರಲಿ ಎಂದು ನನ್ನ ಹಾರೈಕೆ. ಇದ್ರಲ್ಲ ಅವರ ಅಮ್ಮ ನೀವು ಇಂಟ್ರಡ್ಯೂಸ್ ಮಾಡಿ ಅವ್ರನ್ನ. ಇವರು ಶ್ರೀಕರಾಚಾರ್ಯರ ಅಮ್ಮ, ಸುಬ್ರಹ್ಮಣ್ಯದವರು. ಜಲಜಾಕ್ಷಿ ಅಂತ ಅವರ ಹೆಸರು. ಹೇಗಾಯಿತು ಕೇಳಿದರೆ ಕಾರ್ಯಕ್ರಮ? ಹೇಳಿದೆ, ನನಗೆ ಅರ್ಥ ಆಗುದಿಲ್ಲ. ಅರ್ಥ ಆಗಿದ್ರು ಕೇಳುವಾಗ ಹೇಗೆ ಕೇಳೋ ಖುಷಿ ಆಗ್ತದೆ. ಇದರ ಬಾಬಣ್ಣನ
ಸಂಪುಟ ನರಸಿಂಹಸ್ವಾಮಿ ನಾರಾಯಣಿ ಸೋತದ ತಂಡದವರು ಕಾಸರಗೋಡು, ಗಜೇಕ, ಬೆಳ್ತಂಗಡಿ, ಸುಳ್ಯ ಇತ್ಯಾದಿ ನಮ್ಮ ಜಿಲ್ಲೆಯ ನಾನಾ ಕ್ಷೇತ್ರಗಳಲ್ಲಿ ಈಗ ಆಗಮಿಸಿ ಭಕ್ತಿ ಪೂರ್ವಕವಾಗಿ ನಾರಾಯಣಿ ಸ್ತೋತ್ರವನ್ನು ಪಾಡಿಸಿದ್ದಾರೆ. ತಂಡವು ಬೆಳಗ್ಗೆಗೆ ಆಗಮಿಸಿ ಒಂದು ವಿಶೇಷವಾದ ಕಾರ್ಯಕ್ರಮ ನಮ್ಮ ಇಲ್ಲಿಯ ಜನರಿಗೆ ಒದಗಿಸಿಕೊಟ್ಟಿದ್ದಾರೆ. ಈ ತಂಡದವರಿಗೆ, ಅದರ ವ್ಯವಸ್ಥಾಪಕರಿಗೆ ಎಲ್ಲರಿಗೂ ಶ್ರೀಮಠದ ಪರವಾಗಿ ಅನಂತಾನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇದರ ವಿಶೇಷವಾಗಿ ನಮ್ಮ ಚಂದ್ರಶೇಖರ ಅವರು ಮಾಧ್ಯಮದ ಮೂಲಕವಾಗಿ ಇದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅವರು ಆಗಮಿಸಿದ್ದಾರೆ. ವಿಶೇಷವಾದ ಪತ್ರಕರ್ತರು ಅವರಿಗೆ ಕೂಡ ವಿಶೇಷವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ತಂಡದ ವಿದ್ಯಾ ಸರಸ್ವತಿ ವಿದ್ಯಾಗೌರಿ ಅವರು ಇದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ನಮ್ಮ ಶ್ರೀಮಠದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇವರ ಸಾರಥ್ಯದಲ್ಲಿ ಏತಡ್ಕ ಚಂದ್ರಶೇಖರಣ್ಣ ಇವರ ಸಹಕಾರದಲ್ಲಿ, ಅದೇ ರೀತಿ ಶ್ರೀಮತಿ ರಾಜೇಶ್ವರಿ ಅಕ್ಕ ಇವರ ಸಹಕಾರದೊಂದಿಗೆ ನಾವು ಬಹಳ ಧೈರ್ಯತೆಯಿಂದ, ಭಕ್ತಿಯಿಂದ, ಸಾಲೇತೂರಿನಿಂದ, ಮಂಗಳೂರಿನಿಂದ, ಕಾಸರಗೋಡಿನಿಂದ, ವಿಟ್ಲದಿಂದ, ಪುತ್ತೂರಿನಿಂದ ಅನೇಕ ದೂರ ದೂರ ಪ್ರದೇಶಗಳಿಂದ ಒಟ್ಟಾಗಿ ಬಂದು 9 ಗಂಟೆಗೆ ಇಲ್ಲಿ ಬಂದು ಸೇರಿದೆವು. ನಮಗೆ ಇಂತಹ ಒಂದು ನರಸಿಂಹ ಜಯಂತಿಯ ಸಂದರ್ಭದಲ್ಲಿ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವೆಲ್ಲ ಒಟ್ಟಾಗಿ ಬಂದು ಇಲ್ಲಿ ಪಾರಾಯಣವನ್ನು ಕೈಗೊಂಡಿದ್ದೇವೆ. ತಮ್ಮೆಲ್ಲ ಸಹಕಾರಕ್ಕೆ ಹಾಗೂ ಈ ಸುಂದರವಾದಂತಹ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟು ನಮ್ಮ ಪಾರಾಯಣವನ್ನು ಆಲಿಸಿದಂತಹ ಸಮಸ್ತ ಭಕ್ತ ಬಾಂಧವರಿಗೆ, ವಿಶೇಷವಾಗಿ ಇಲ್ಲಿಯ ಸಂಘಟನೆಗೆ ನಾನು ಶ್ರೀ ಗುರುಡೇರು ಶ್ರೀ ಮಹಾಲಿಂಗ ಭಟ್ ಅವರ ಶಿಷ್ಯೆಯಾದಂತಹ ಶ್ರೀಮತಿ ಶೈಲಜಾ ಬಿರೈ ಬಾಲಕೃಷ್ಣ ಇವರು ನಮಗೆಲ್ಲರಿಗೂ ನಮ್ಮ ತಂಡದ ಬಂಧುಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥವರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಗುರುಚರಣವನ್ನು ಸ್ಮರಿಸುತ್ತಾ ತಮಗೆಲ್ಲ ಅನಂತ ಧನ್ಯವಾದಗಳನ್ನು ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಘನಶ್ಯಾಮ್ ಶರ್ಮಾ. ಏನು ನಿಮ್ಮ ಹೆಸರು ಏನು ಅಂತ? ಘನಶ್ಯಾಮ್ ಶರ್ಮಾ. ಘನಶ್ಯಾಮ್ ಶರ್ಮಾ, ಹಾಂ ಹೇಳಿ. ಇದು ನನ್ನ 2ನೇ ಸತಿ ನಾರಾಯಣಿ ಕಲ್ತಿದ್ದು. ಇದರಿಂದ ನನಗೆ ತುಂಬ ಉಪಯೋಗ ಆಯಿತು. ಹೌದಾ? ಕಲ್ತ ಓದಲಿಕ್ಕೆಲ್ಲ ಬರ್ತದೆ ಈಗ? ಈಗ ಬರ್ತದೆ. ಫಸ್ಟ್ ಬರ್ತಿರ್ಲಿಲ್ಲ, ಈಗ ಬರ್ತದೆ. ಹಾಂ ಹಾಂ. ನಿಮ್ಮ ತಾಯಿಯವರು ಒಟ್ಟಿಗೆ ಇದ್ದಾರಲ್ಲ? ಹಾಂ ಇದ್ದಾರೆ. ಎಂತ ಹೆಸರು ಏನು ಅವ್ರದ್ದು? ಅವ್ರದ್ದು ಅನುರಾಧ. ನಮಸ್ತೆ ಸರ್. ಬರುವ ಹಾಗೆ ಮೇಲ್ಪಟ್ಟು ನಾರಾಯಣ ಭಟ್ಟಂತೆ ಅಂತೇಳಿ ಹೇಳುವವರು ಇದನ್ನು ಈ 1036 ಶ್ಲೋಕ ನಾರಾಯಣಿಯ ಮುಂದಳು 1036 ಶ್ಲೋಕವನ್ನು ಈ ಭಾಗವತರ ಸಾರವನ್ನು ಹೇಳಿ ಬರ್ತಿದ್ದಾರೆ. ಯಾಕೆ ಬರೆದ್ರು ಅಂತ ಕೇಳಿದರೆ, ಇವರು ಒಬ್ಬರು ಗುರುಗಳ ಶಿಷ್ಯರು. ಆ ಗುರುಗಳಿಗೆ ಅನಾರೋಗ್ಯವಾಗಿ ಪಕ್ಷಪಾತ ಆದ ಸಂದರ್ಭದಲ್ಲಿ ಗುರುವಿನ ಕಷ್ಟವನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ದೇವರ ಹತ್ರ ಅಲ್ಲಿ ಕೂಡ ಒಂದು ಒಂದು ತಪಸ್ಸು ಹೇಳುವರು. ಅವರು ಈ ಗುರುವಿನ ಅನಾರೋಗ್ಯವನ್ನು ನನಗೆ ಕೊಡುವಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅದನ್ನು ಸ್ವೀಕಾರ ಮಾಡಿದರು. ತನ್ನ ತಪಶಕ್ತಿಯ ಬಲದಿಂದ ಗುರು ಹುಷಾರಿಯಾದರು, ಇವರು ಮಲಗಿದಲ್ಲೇ ಆದರು. ಇನ್ನು ನನಗೆ ಗುಣ ಆಗಬೇಕಿದ್ರೆ ನಾನು ಏನು ಮಾಡಬೇಕು ಅಂತೇಳಿ ಗುರುವಾಯೂರಪ್ಪನನ್ನು ನೆನೆಸಿ ಈ ನಾರಾಯಣಿಯ ಕಾವ್ಯವನ್ನು ಬರಲಿಕ್ಕೆ ಪ್ರಾರಂಭಿಸಿದರು. ಭಾಗವತವ ಆಧಾರವಾಗಿತ್ತು. ಈ ಭಾಗವತ ಆಧಾರವಾಗಿ ಇಟ್ಟುಕೊಂಡು ಈ ನಾರಾಯಣಿಯ ಸ್ತೋತ್ರವನ್ನು ಬರೆದು ಆಗ 3ನೇ ಸರ್ಕ ಬರೆದಾಗುವಾಗ ಗುರುವಾಯೂರಪ್ಪ ಕೃಷ್ಣ ಪ್ರತ್ಯಕ್ಷ ಅವರ ರೋಗವು ಸಂಪೂರ್ಣ ಮಾಯವಾಗಿ ಹೇಳಿದ್ರು. ಎಲ್ಲ